3:30 ಅಲ್ವಾ ಟೈಮು? 3:30 ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು. 3 ಗಂಟೆಗೆ ಬಂದದೆ. ನಾವು ನಿಂತ್ಕೊಂಡು ನೀರು ಬಿಡೋಕ್ಕಾಗಲ್ಲ, ಮತ್ತು ನಮ್ಮನೆಯವರು ಅಲ್ಲಿ ಇಲ್ಲಿ ಸರಿ ಹೊಡಿಯೋಕೆ ಹೋಗ್ತಾರೆ, ಗೆರೆ ಹೊಡಿಯೋಕೆ ಹೋಗ್ತಾರೆ. ಅವರು ನೀರು ಬಿಡೋಕ್ಕಾಗಲ್ಲ ಅಂತ ಈ ಥರ ಐಡಿಯಾ ಉಪಯೋಗಿಸೋರೆ. ಬನ್ನಿ ತೋರಿಸ್ತೀನಿ ಯಾವ ಥರ ಅಂತ. ನೀವು ಈ ಥರ ಟ್ರೈ ಮಾಡಿ. ಏನು ನಿಂತ್ಕೊಂಡೇ ಬಿಡಬೇಕು ಅಂತ ಏನಿಲ್ಲ. ಒಂದು ಸಲ ಈ ಥರ ಹಾಕ್ಬಿಟ್ಟು ಹೋದರೆ ಅದೇ ನಿಧಾನ ಕುಡ್ಕೊಂಡು ಹೋಯ್ತದೆ. ಅದೇನು ಅಂತ ತೋರಿಸ್ತೀನಿ. ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ಪೂರ್ತಿ ನೋಡಿ. ನೋಡಿ ಎಲ್ಲ ಸಾಲಲ್ಲೂ ಹೋಯ್ತದೆ ನೀರು. ಈ ಥರ ಮಾಡಿಬಿಡಿ. ನಿಂತ್ಕೊಂಡು ನೀರೇ ಬಿಡೋಂಗಿಲ್ಲ, ಬಿಸಿಲು ಅನ್ನೋಂಗಿಲ್ಲ, ಮಳೆ ಅನ್ನೋಂಗಿಲ್ಲ. ನೋಡಿ ಇದೇ ನಮ್ಮ ಮನೆಯವ್ರ ಐಡಿಯಾ. ಹಾಂ, KRS ನೀರು. ಈ ಥರ ಬಿಟ್ಬಿಟ್ರೆ ನೋಡಿ, ನಾವೇ ಬೇಕಾಗಿಲ್ಲ ನೀರು ಬಿಡೋಕ್ಕೆ. ನಾವು ಬೆಳಗ್ಗೆ ಎದ್ದು ಅಲ್ಲಿ ಹಸ್ಗಳು ನೋಡೋದ್ರಲ್ಲಿ, ಮೇವು ತರೋದ್ರಲ್ಲಿ, ಅದರಲ್ಲೇ ಇದಾಗೋಯ್ತೀವಿ ಕೆಲಸ, ಮನೆ ಕೆಲಸ. ನಮ್ಮ ಮನೆಯವ್ರು ಬೆಳಗ್ಗೆ ಎದ್ದ ಅಂದರೆ ಅವರು ಸರಿ ಗೆರೆ ಅಂತ ಹೊಂಟೋಯ್ತಾರೆ. ಈ ಕರೆಂಟು ನಮ್ಮ ಟೈಮ್ಗೆ ಇರಲ್ಲ, ನಮ್ಮ ಟೈಮ್ಗೆ ಬರೋಲ್ಲ ಇದು, ನಾವು ಫ್ರೀ ಇದ್ದಾಗ. ಅದಕ್ಕೋಸ್ಕರ ಈ ಥರ ಮಾಡಿಬಿಟ್ಟವ್ರೆ. ಈಗ ನೋಡಿ ನೀರು ಹಿಂಗೆ ಹೋಯ್ತಾ ಅದೇ. ಇದಕ್ಕೆ ಸರಿ ಹೊಡಿಬೇಕು, ನೀರು ಹಾಕಿ ನೆನೆಸ್ಬೇಕಾಗಿತ್ತು. ಇವತ್ತು ಕಂಪ್ಲೀಟ್ ಆಯ್ತದೆ. ನೋಡಿ ಈ ಥರ ಪೈಪ ಸಾಲಿಗೂ ತೂತು ಮಾಡಿಬಿಡೋದು. ಇದಕ್ಕೂ ಆಯ್ತದೆ, ನೆಕ್ಸ್ಟ್ ತಿರ್ಗಾ ಜೋಳ ಹಾಕ್ದಾಗೂ ಆಯ್ತದೆ. ಒಟ್ಟಿನಲ್ಲಿ ಎಲ್ಲ ಕೆಲಸಕ್ಕೂ ಯೂಸ್ ಆಯ್ತದೆ ಈ ಥರ ಪೈಪ್ ತೂತು ಮಾಡ್ಕೊಂಡ್ರೆ. ಏನು ವೇಸ್ಟ್ ಆಗೋಲ್ಲ. ಒಂದೇ ಸತಿ ಎಲ್ಲ ಸಾಲಿಗೂ ಹೋಯ್ತದ, ಎಲ್ಲ ಸಾಲಿಗೂ ಕಂಪ್ಲೀಟಾಗಿ ತಿರ್ಗಿಸ್ಕೊಂಡು ಹೋಗ್ಬೋದಾ ನೋಡಿ. ಇಲ್ಲಿ ಅಲ್ಲಿಂದ ಹಾಕಿದ್ದೀವಿ, ಅಲ್ಲಿಂದ ಅಲ್ಲಿ ಬಿಡೋಕ್ಕೆ ಕರೆಂಟು ಎಷ್ಟು 3 ಅವರ್ ಕರೆಂಟ್ ಅಲ್ವಾ? 3 ಅವರ್ ಕರೆಂಟ್ ಕೊಡ್ತಾರೆ. ಇದೊಂದು ಸಾಲು ಗೊತ್ತಾಯಿಲ್ಲ ನೋಡು. ನೋಡು ಈ ಥರ ಇದರಲ್ಲಿ ಬೆನಿಫಿಟ್ ಏನು ತುಂಬ ಇಲ್ಲಿ. ನೋಡಿ ಈ ಥರ ತೂತು ಹಾಕೋದ್ರಿಂದ ಈಗ ನಾವು ಸರಿ ಹೊಡಿಬೇಕು. ನೋಡಿದ್ವಿ ಸರಿ ಹೊಡಿಯಕ್ಕೆ ಹೆಂಗದೆ ಚೆನ್ನಾಗಿ ನೆಂತದೆ. ಇದೇ ನೋಡು, ಅದೇ ತೋರಿಸ್ತೀವಿ. ನಾವು ನಿಂತ್ಕೊಂಡ್ಬಿಡ್ತೀವಿ ಅಂದರೆ ಬರೀ ಹೊಳೆಯಲ್ಲಿ ಹೋಯ್ತದೆ, ಬರ್ತದೆ. ಹಾಂ, ಬರ್ರಂತ ಹೊಳೆಯಲ್ಲಿ ಹೊಂಟೋಯ್ತದೆ. ನೋಡಿದ್ದು ನೋಡಿ, ಇವಾಗ ಇಲ್ಲ ಅದ ನೋಡಿದ್ದು. ಜಿಮ್ ಅನ್ಸಕ್ಕಾಗಲ್ಲ. ಅದೇ ನೋಡು, ಅದೇ ನೆನ್ನೆ ಬಿಟ್ಟಿದ್ದೀನಿ, ರಾತ್ರಿ ಹಾಕಿರೋದು ಈ ಕಡೆ. ನೋಡಿ ರಾತ್ರಿ ಹಾಕಿರೋದು ಇಲ್ಲಿಂದ ತಳ್ಸಕ್ಕ ಒಂದೇ ಥರ ಇದೇ ಥರ ಐತಲ್ಲ ನೋಡ. ಚೆನ್ನಾಗಿ ನೆಂತೈತೆ. ಆಮೇಲೆ ನೀರು ಈ ಥರ ಹೊಳೆಯಲ್ಲಿ ಬಿಟ್ಬಿಡ್ತೀವಲ್ಲ, ಒಂದೊಂದೇ ಸಾಲು ಅವಾಗ ಬರ್ರಂತ ಹೊಂಟಾಯ್ತದೆ. ನೀರು ಕುಡಿಯೋಲ್ಲ ಅಷ್ಟು ಜೋಳ. ಆಮೇಲೆ ಬರೀ ಹೊಳೆಯಲ್ಲಿ ಮಾತ್ರ ಹೋಯ್ತದೆ ಅಷ್ಟೇ ನೀರು. ನೋಡಿ ಹಿಂಗೆ ಈ ಥರ ತೂತು ಪೈಪ್ ಮಾಡಿ ಹಾಕಿದ್ರೆ ಈ ಥರ ಈ ಬದಗಳೆಲ್ಲ ನೆಂತ್ಕೊಂಡು ಆ ಥರ ಇಲ್ಲ ಆಯ್ತಲ್ಲ, ಆ ಥರ ನೆನ್ಕೊಂಡು ಹೋಯ್ತದೆ. ನೀರು ನಿಧಾನಕ್ಕೆ ಕುಡಿತದೆ, ಚೆನ್ನಾಗೂ ನೆನೀತದೆ. ಇದಕ್ಕೆ 3 ದಿವಸ 4 ದಿವಸ ಬಿಡಲಿಲ್ಲ ಅಂದ್ರೆ ತಡೀತದಲ್ವ. ಹಂಗೆ ಈ ಥರ ಒಂದು ಟೆಕ್ನಿಕ್ ಮಾಡಿ ನೀರು ಬಿಡಬೇಕು ಅಂತ ಕಾಯ್ಕೊಂಡೇ ಕೂತ್ಕೋಬೇಕಾಗಿಲ್ಲ. ಈ ಥರ ಮಾಡಿ ಬಿಟ್ಬಿಡಿ. ನಮಗೆ ಇದು ಸೀಮೆಸಿಂದು ವಿಡಿಯೋ ಮಾಡಿದ್ನಲ್ಲ,
ಅದ್ರದ್ದು ಎಲ್ಲ ಒಂದು ಒಂದಷ್ಟು ಕಮೆಂಟ್ಸ್ ಹಾಕಿದ್ರು. ಅದೇ ಆ ಥರ ಪೌಡ್ರ್ ಹಾಕಿದ್ರು ಹಸ್ಕೊಳಗೆ 7 ಇಲ್ಲಲ್ಲ, ಅದು ಆಮೇಲೆ ಆ ಥರ ಪೌಡ್ರು ನಾವು ನಮ್ಮ ಕಡೆ ದುಡ್ಡು ಕೊಡ್ತೀವಿ, ಫ್ರೀಯಾಗಿ ಕೊಡಲ್ಲ. ನಿಮ್ಮ ಕಡೆ ಫ್ರೀಯಾಗಿ ಕೊಡ್ತಾರೆ. ಅದು ಕೊಡಲ್ಲ ಅಂತ ಡೈರಿಲಿ ಅಂದ್ರೆ ಯಾಕೆ ಕೊಡಲ್ಲ ಅಂದರೆ ರಿಜಿಸ್ಟರ್ ಆಗಿದ್ರೆ ಕೊಡ್ತಾರೆ. ಯಾವ ಡೈರಿಲೂ ಕೊಡಲ್ಲ ಅನ್ನಂಗಿಲ್ಲ. ರಿಜಿಸ್ಟರ್ ಆಗಿರೋ ಡೈರಿ ಕೊಡಬೇಕು ಫ್ರೀ. ಸಬ್ ಡೈರಿ ತುಂಬಿ ಹೋಯ್ತದಲ್ವಾ, ರಿಜಿಸ್ಟರ್ ಆಗಿರಲ್ಲ ಅವು, ಅದರಿಂದ ಅವ್ರು ಕೊಡಲ್ಲ. ಇದು ಬೇಗ ತುಂಬೋಗೋದೆ ಇದು ಈ ಸಾಲು ಸರಿ ಮಾಡ್ದ ನೋಡಿ. ರೈತರು ನೀವೆಲ್ಲ ಈ ಥರನೇ ಮಾಡಿ, ಉಪಯೋಗ ಆಗುತ್ತೆ. ನಿಮ್ಮ ಕೆಲಸನೂ ಆಯ್ತದೆ. ನೀರೇ ಬಿಡಬೇಕು, ನಾನು ಕರೆಂಟ್ ಬಂದ್ಬಿಡ್ತದೆ ಎಷ್ಟು ಗಂಟೆಗೆ ನೀರು ಬಿಡಬೇಕು ಅಂತೇನು ಇದೇನಿಲ್ಲ. ಒಂದು ಟೈಮ್ ಬಂದು ಹಿಂಗೆ ಮಾಡಿಬಿಟ್ಟು ಹೋದರೆ ಸಾಕು. ಬೆಳಿಗ್ಗೆ ನಮ್ಮ ಮನೇಲಿ ಎದ್ದು ಹಾಲು ಹಾಕ್ಬಿಟ್ಟು ಬಂದು ಈ ಥರ ಮಾಡ್ಬಿಟ್ಟು ಹೋಗಿರೋದು. ಈಗ 3 ಗಂಟೆ ಕರೆಂಟ್ ಬತ್ತು. ಎಲ್ಲೂ ಪೈಪು ಕಿತ್ಕೊಳ್ಳೋದು ಇಲ್ಲ, ಹೊಡ್ಕೊಳ್ಳೋದು ಇಲ್ಲ. ಈಗ ಇವಲ್ಲಿ ಇದು ನೀರು ತುಂಬಿದ್ರು ವೇಸ್ಟ್ ಆಗಿ ಹೋಗಲ್ಲ. ನಮ್ಮ ತಿರ್ಗಾ ಜೋಳಕ್ಕೆ ಹೋಗ್ತೀವಿ. ಕೆಳಗಡೆ ಜೋಳಕ್ಕೆ ಇಷ್ಟು ಜೋಳ ಕಡೆ ಕೊಟ್ಬಿಡ್ತೀಯಾ? ಯಾಕೆ ಇನ್ನು ಕೆಳಗಡೆ ಐತೆ, ಇಲ್ಲ ಐತೆ. ಒಂದು ಅರ್ಧ ಕೊಟ್ಬಿಡುವೆ. ಒಂದೊಂದ್ಸಲ ನಾವು ದುಡ್ಡು ಕೊಡ್ತೀವಿ, ಒಂದೊಂದ್ಸಲ ನಾವೇ ಕೊಡ್ತೀವಿ ಅಂದ್ರೆ ಯಾರು ಬರಲ್ಲ. ನಾವು ಹೆಂಗೆ ಗೊತ್ತಾ, ನಾವು ನಮಗೆ ಕಡ್ಡಿ ಇಲ್ದ ಇರೋ ಟೈಮಲ್ಲಿ ಕಡ್ಡಿ ರೇಟ್ ಜಾಸ್ತಿ. ನಮ್ಮ ಕಡ್ಡಿ ಇದ್ದಾಗ ನಾವು ಕಡ್ಡಿ ಮಾಡ್ತೀವಿ ಅಂತ ಹೋಯ್ತೀವಲ್ಲ, ಆವಾಗ ರೇಟ್ ಬಿದ್ದೋಗಿರ್ತದೆ ಕಡ್ಡಿದು. ಇನ್ನೂ ಬಂದೇ ಇಲ್ಲ ಈ ಕಡೆ. ನಿಧಾನಕ್ಕೆ ಹೋಗ್ತದೆ. ಇನ್ನೂ 6 ಗಂಟೆಗೆ 5 ಗಂಟೆ ಗಂಟನಾ 6 ಗಂಟೆ ಗಂಟೆ ಕರೆಂಟ್ ಇರ್ತದೆ. ನಿಧಾನಕ್ಕೆ ಹೋಗ್ತದೆ. ಬೆಳಗಾನ ನೆಂತರೂ ಪರವಾಗಿಲ್ಲ, ಯಾಕೆಂದರೆ ನೀರೇನು ವೇಸ್ಟ್ ಆಗಿ ಹೋಗಲ್ಲ. ಕೆಳಗಡೆ ಇದು ಜೋಳಕ್ಕೆ ಹೋಯ್ತದೆ ನೋಡಿ. ಈ ಥರ ಮಾಡಿರೋದು ಕೆಲವ್ರು ಮಾಡಿರ್ತಾರೆ, ಇನ್ನು ಕೆಲವ್ರಿಗೆ ಗೊತ್ತಿದ್ದವರು ಈ ಥರ ಮಾಡ್ಕೊಳ್ಳಿ, ಒಳ್ಳೆಯ ಉಪಯೋಗ ಆಗುತ್ತೆ. ನಿಮ್ಮ ಕೆಲಸಗಳು ಮನೆ ಹತ್ರ ಇಲ್ಲ ಎಲ್ಲರೂ ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕು ಅಂದರೆ ಆಯ್ತದೆ. ಜೋಳ ನೆನ್ನೆ ಮುಗಿಸ್ತಾ ಇದ್ದ. ಚೆನ್ನಾಗಿ ನಿಂತೈತೆ. ಕಾಯಿ ಅವರೆ ಗಿಡ, ತೊಗರಿ ಗಿಡ ಕಾಯಿ ಬಿಟ್ಟೈತೆ, ಹೂವು ಬಿಟ್ಟೈತೆ. ಬನ್ನಿ ತೋರಿಸ್ತೀನಿ. ಜವಳ ಕಡೆ ಒಳಗೆ ಹೋಗ್ಬೇಕು. ಈ ಥರನೇ ನಾವು ತೆನೆ ಮುರಿಯೋದು. ಹಿಂಗೆಲ್ಲ ನುಗ್ಗಿ ಕೈಯೆಲ್ಲ ಕಿತ್ತಾಕಬಾರ್ದು ಅಂತ ಇವಾಗ ಗ್ಲೌಸ್ ತಂದು ಕೊಟ್ಟವ್ರಿ ಎಲ್ಲರಿಗೂ. ನಮಗೆ ನನ್ನ ಮಕ್ಕಳಿಗೆ ಗ್ಲೌಸ್ ಹಾಕೊಂಡು ಮುರಿಯೋದು ನೋಡಿ. ತೊಗರಿ ಗಿಡನೂ ಹೂವು ಬಿಡ್ತಾ ಐತೆ. ಅವರೆಕಾಯಿ ಆಲೆ ಬಿಟ್ಬಿಟ್ಟೈತೆ. ಇದು ಈ ಮುಳ್ಳು ಯಪ್ಪ ಎಲ್ಲಿ ಕಾಲಿಕ್ಕಿದ್ರು ಅಂಟ್ಕೊಂಬಿಡ್ತದೆ ಬಟ್ಟೆಗೆ ನೋಡಿ. ಅವರೆಕಾಯಿ ಬಿಟ್ಟೈತೆ ಎಲ್ಲ ತಲೂ. ಅವರೆಕಾಯಿ ಹೂವು ಮತ್ತು ಚೊಟ್ಟು. ಅವರೆಕಾಯಿ ಬಂದರೆ ಹೆಂಗೋ ಸಾಂಬಾರಿಗೆ ಚಿಂತೆ ಇರಲ್ಲ. ಬೇಳೆಕಾಳಂತೂ ಉಪಯೋಗಿಸೋದೇ ಇಲ್ಲ. ಬಸ್ಸಾರು, ಹುಳಿ ಸಾರು, ಇಸ್ಕಿದ ಬೇಳೆ ಸಂಬ್ರ. ಆದರೆ ಇಲ್ಲಿ ನವಿಲ್ದೊಂದು ಕಾಟ. ಇಲ್ಲೊಂದು ಹೊಂಟೋಗೈತೆ. ಒಂಚೂರು ಹೆಸ್ರಾಗೈತೆ ಅಷ್ಟೇ. ಎಲ್ಲ ತಲೂ ಆಳೆ ಚೊಟ್ಟು ಅವರೆಕಾಯಿ ಅಲ್ವಾ. ಹೂವು ಚೊಟ್ಟು ನೋಡಿ. ನಮ್ಮ ಹೊಲ ಸುತ್ತ ಇರೋದು ಪ್ಲೇಸ್ ತೋರಿಸ್ತೀನಿ ಹಿಂಗೆ. ಇಷ್ಟು ನಾವು ಅಡಿಕೆ ಸಸಿ ಹಾಕ್ಲಿಲ್ಲ ಅಂದರೆ ತೊಗರಿ ಗಿಡ ಅವರೆ ಗಿಡ ಹಾಕ್ತಿರ್ಲೇ ಇಲ್ಲ ಬಿಡಿ. ಅಡಿಕೆ ಸಸಿ ಹಾಕಿದ್ಕೆ ಅವರೆ ಗಿಡ ತೊಗರಿ ಗಿಡ ಹಾಕ್ತು. ಇಲ್ಲಂತ ನೀರು ಹಾರ್ತೈತೆ.
ಏನಾರ ಕಮೆಂಟಲ್ಲಿ ತಿಳಿಸೋದಾದರೆ ತಿಳಿಸಿ ಏನರ ಬಗ್ಗೆ ತಿಳಿಸ್ಬೇಕು ಅಂತ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.